ದೇವತೆಗಳಿಗೆ ಧೈರ್ಯವನ್ನು ಹೇಳಿ ಆತನನ್ನು ಮರ್ದಿಸುವ ಮುಖೇನವಾಗಿ ಸುರಪೀಠವನ್ನು ಒಪ್ಪಿಸುತ್ತೇನೆ ಎನ್ನುವುದಾಗಿ ಧೈರ್ಯದಿಂದ ಹೇಳಿ ಬಂದಿದ್ದೇನು ಸತ್ಯ. ಆದರೆ ಏನು ಮಾಡೋಣ, ಸುದರ್ಶನನ್ನ ಅಗಲಿ ಕೇವಲ ವಿಷ್ಣುವೇ ಶಂಗಧಾರಿಯಾಗಿ ಬಂದು ದುರವನ್ನ ಕೈದಾಗ ಆತನು ನನಗೆ ಸೋಲು ನನ್ನ ಪಾಲಿಗಾಯಿತು. ಇಲ್ಲಿಯವರೆಗೆ ಅಭಯವನ್ನ ಕೊಟ್ಟಂತ ಪ್ರತಿ ಕಾರ್ಯದಲ್ಲೂ ಜಯವನ್ನು ಸಾಧಿಸಿದವ ನಾನು. ಹಾಗಾದರೆ ಇಂದು ನನ್ನ ಪಾಲಿಗೆ ಸೋಲುಂಟಾಯಿತು ಅಂತಾದರೆ ಮುಂದೇನು ಮಾಡಲಿ ಸ್ವಾಮಿ, ಮುಂದೇನು ಚಿಂತಾಕ್ರಾಂತರಾಗಿದ್ದೀರಿ, ನೆಲನೋಟಕರಾಗಿದ್ದೀರಿ. ಕಾರಣವೇನು ಸುದರ್ಶನ? ದೇವರೇ, ಇದು ದೇವಲೋಕಕ್ಕಾಗಿ ದಾನವನವರು ಬಂದು ಅವರನ್ನ ಸೋಲಿಸಿ ಪೀಠವನ್ನ ವಶಪಡಿಸಿಕೊಂಡ. ಎಂದಿನಂತೆಯೇ ದೇವತೆಗಳು ನನ್ನಲ್ಲಿಗೆ ಬಂದರು, ಪೀಠವನ್ನ ಪಡೆದುಕೊಡುವುದಾಗಿ ಬೇಡಿಕೊಂಡ್ರು. ಆಶೀರ್ವಾದವನ್ನು ಮಾಡಿ ಕಳುವು ಕಟ್ಟುದೇನು ಸತ್ಯ. ದುರವನ್ನ ಎಸಗಿದೆ ದಾನವನಲ್ಲಿ, ದುರದಲ್ಲಿ ನನ್ನ ಪಾಲಿಗೆ ಸೋಲಾಯಿತು. ಮಗು ಯಾರಿದ್ದಾರೆ ಯಾರಿದ್ದಾರೆ ಈ ವಿಷ್ಣುವಿನ ಪಾಲಿಗೆ ಯಾರಿದ್ದಾರೆ ಅಂತ ಕಾಯ್ತಿದ್ದಂತ ಸಂದರ್ಭದಲ್ಲಿ ಬಂದಯ ಸುದರ್ಶನ. ದೇವರೇ, ಹೆದರಬೇಕಾದ ಅಗತ್ಯ ಇಲ್ಲ. ಸುದರ್ಶನ ನಾನಿದ್ದೇನೆ, ಹೋಗ್ತೇನೆ, ಹಿರ ಕಡಿತೇನೆ. ಸುದರ್ಶನ, ಬಹಳ ಸಂತೋಷ ಆಯ್ತು. ಹೋಗುವಾಗಲೇ ಹೇಳಿದವ ನೀನು ಬಹಳ ದೂರದಲ್ಲಿ ಹೋಗುವುದಿಲ್ಲ, ನನಗೆ ಗೊತ್ತುಂಟು, ಇಲ್ಲೇ ನಿಂತು ನೋಡ್ತೇನೆ ಅಂತ ಹೇಳಿದ. ಪ್ರಸಂಗದ ಕೊನೆಯಲ್ಲಾದ್ರೂ ದೇವರಿಗೆ ನಮ್ಮ ನೆನಪಾಗ್ತದೆ ಅನ್ನೋದು ನನಗೆ ಮೊದಲೇ ಗೊತ್ತುಂಟು. ಖಂಡಿತ ಹೋಗ್ತೇನೆ, ಯಾಕೆಂದ್ರೆ ನಿನಗೆ ಮೊದಲೇ ತಿಳಿಯುತ್ತದೆ. ಬಹಳ ಸಂತೋಷವಾಯಿತು. ಈ ಸಂದರ್ಭದಲ್ಲಿ ನಿನ್ನ ಅವಶ್ಯಕತೆ ಉಂಟು, ಹೆದರಬೇಡ ಮಗು, ಆಶೀರ್ವಾದವನ್ನು ಮಾಡ್ತೇನೆ. ದೇವರೇ ನಮಸ್ಕಾರ. ಏನು ನಿಮ್ಮ ಆಶೀರ್ವಾದ ಒಂದು ಬೇಡ. ಇಲ್ಲಿಯವರೆಗೆ ಸುದರ್ಶನ ವೈಕುಂಠವನ್ನು ತೊರೆದು ಹೋದಂತ ನಾನು ಸ್ವಂತಿಕೆಯಲ್ಲಿ ಏನೋ ಒಂದು ಮಾಡ್ಕೊಂಡಿದ್ದೇನೆ ನಾನು. ಮತ್ತೆ ಈಗ ನಿಮ್ಮ ಆಶೀರ್ವಾದ ನನಗೆ ಬೇಕಾ? ನಿಮ್ಮ ಆಶೀರ್ವಾದ ಬೇಡ, ನನ್ನ ಸ್ವಂತಿಕೆಯಲ್ಲಿ ಏನೋ ನೋಡ್ತೇನೆ.